ಮಣ್ಣು ಮಾಡಿದ ಪುಣ್ಯ ಭೂಮಿ. ಸಹೋದರರೇ ಸಹೋದರರೇ ಸಹೋದರರೇ, ಸೌಬಲ ರಾಜ ಶಕುನಿ, ನಿನ್ನ ವಂಶವನ್ನು ನಾಶ ಮಾಡಿದ ಆ ಕೌರವನ ವಂಶವನ್ನು ನಾಶ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಶಕುನಿ, ನಿನ್ನ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಿ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅವಹೇಳನ ಮಾಡುತ್ತಿರುವ ಆದಮ ಮರುಳುಗಳೇ, ಸಾಧು! ಏನಿ ಕುಹಕ ಕಂಟಕದ ಕರ್ಕಶ ಕೇಕೆ, ಏನಿ ಪ್ರಣಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ತಾಂಡವ, ಅಖಂಡ ಭರತ ಖಂಡಕ್ಕೆ ಕುಹಕ, ಭುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸ್ವಲ್ಪ ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನೇ ದೇಹವೇ ದಹಿಸುತ್ತಿರುವುದು ಸುಯೋಧನ, ದಹಿಸುತ್ತಿರುವುದು. ಎಲ ದುರ್ನೀತ, ದುರ್ಜಾತ, ದುರ್ಮಂದ ದುರುಳ ದುರ್ಯೋಧನನೇ, ಕೇಳು. ಅಂದು ನಿರಪರಾಧಿಗಳು, ನಿಸ್ಸಹಾಯಕರು, ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು ಹಾಗೂ ನನ್ನ ಜನ್ಮದಾತನನ್ನು ಆ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನೊಮ್ಮೆ ಸ್ಮರಿಸಿಕೊಂಡರೆ ಅಬ್ಬಾ, ನನ್ನ ಗುಂಡಿಗೆಯೇ ಕಂಪಿಸುತ್ತಿರುವುದು, ನನ್ನ ಕೈಕಾಲುಗಳು ನಡುಗುತ್ತಿರುವುದು, ನನ್ನ ರಕ್ತ ಕುದಿಯುತ್ತಿರುವುದು. ದುರ್ಯೋಧನ, ಕುದಿಯುತ್ತಿರುವುದು. ಆ ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲ, ಮರೆಯುವಂತಿಲ್ಲ. ನನ್ನ 100 ಜನ ಸಹೋದರರನ್ನು ಆ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ದಿನಕ್ಕೆ 1 ಇಡಿ ಅನ್ನ, 1 ಒಳಲೆ ನೀರನ್ನು ಕೊಡುತ್ತಿದ್ದೆ. ಅದನ್ನೆಲ್ಲವನ್ನು ನನ್ನ ಸಹೋದರರೆಲ್ಲರೂ ಒಡಗೂಡಿ ಅದನ್ನೆಲ್ಲವನ್ನು ನನಗೆದ್ದು ನನ್ನ ಶ್ವಾಸದಲ್ಲಿ ಉಸಿರುಳಿಯುವಂತೆ ಮಾಡಿ ಆ ನಿನ್ನ ಸಾವಿನ ಭಾರವನ್ನು ನನ್ನ ಮೇಲಿರಿಸಿ ಅವರುಗಳೆಲ್ಲ ಉಪವಾಸದಿಂದ ಒಬ್ಬೊಬ್ಬರಾಗಿಯೇ ಹತರಾದರು. ಸುಯೋಧನ, ಒಬ್ಬೊಬ್ಬರಾಗಿಯೇ ಹತರಾದರು. ಅಂದು ನೀನು ಮಾಡಿದ ಕೊಲೆಯು ನನ್ನೀ ದೇಹದಲ್ಲಿ ಉರಿಯನ್ನೆಬ್ಬಿಸಿ ನನ್ನೀ ದೇಹವನ್ನೇ ಸುಡುತ್ತಿರುವುದು. ಸುಯೋಧನ, ನನ್ನೀ ದೇಹವನ್ನೇ ಸುಡುತ್ತಿರುವುದು. ನೀನು ನನ್ನ ವಂಶಕ್ಕೆ ಸಗಿದ ಅಪಮಾನ, ಅವಮಾನ, ಈ ದಾರುಣ ದೃಶ್ಯಗಳೆಲ್ಲವೂ ಈಗಲೂ ನನ್ನೇ ಶ್ರುತಿಪಟಲದಿಂದಳಿಯದೆ ಉಳಿದು ನಿರಂತರ ಒಡಲಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದು ನನ್ನೀ ದೇಹವೇ ದೃಶ್ಯವಾಗಿರುವುದು. ಸುಯೋಧನ, ನನ್ನೀ ದೇಹವೇ ದೃಶ್ಯವಾಗಿರುವುದು. ಈ ನನ್ನ ದೇಹವನ್ನು ಅಣು ಅಣುವಾಗಿ
ತುಂಡರಿದ್ದರೂ ಸಹ ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ ಸುಯೋಧನ, ನನ್ನಲ್ಲಿ ಉಳಿದಿಲ್ಲ. ಈ ನನ್ನ ದೇಹದಲ್ಲಿ ಅಳಿಯದೆ ಉಳಿದಿರುವುದು ಒಂದೇ ಸೇಡು, ಸೇಡು ಸೇಡೆಂಬ ಗಿಡಿ ನನ್ನ ನುಡಿ ಈಡೇರಿಸದೆ ಬಿಡದಲ್ಲವಾ, ಸೇಡೆಂಬ ಗಿಡಿ ನನ್ನ ನುಡಿ ಈಡೇರಿಸದೆ ಬಿಡದಲ್ಲವಾ, ಏನಾದರೂ ಉಳಿಸದೆ ಬಿಡನ, ಏನಾದರೂ ಉಳಿಸದೆ ಬಿಡನ, ಸೇಡೆಂಬ ಕಿಡಿ ನನ್ನ ನುಡಿ ಈಡೇರಿಸದೆ ಬಿಡಜಲವ, ಹೇಳಿ ಸದಯರ ಕೊಂದೆಯ ದ್ರೋಹಿ, ಹೇಳಿ ಸದಯರ ಕೊಂದೆಯ ದ್ರೋಹಿ, ಅಂದೇ ಶಕುನಿಯ ಪದವನಾಯ್ದ ದಗ್ಧ ಮಾಡಿ ಗುರುನಾಶವಗೈವೆ, ದಗ್ಧ ಮಾಡಿ ಗುರುನಾಶವಗೈವೆ, ಮಡಿದ ಅನುಜರಿಗೆ ಶಾಂತಿಯ ತರುವೆ, ದಗ್ಧ ಮಾಡಿ ಗುರುನಾಶವಗೈವೆ, ಮಡಿದ ಅನುಜರಿಗೆ ಶಾಂತಿಯ ತರುವೆ, ಸೇಡೆಂಬ ಕಿಡಿ ನನ್ನ ನುಡಿ ಈಡೇರಿಸದೆ ಬಿಡತಲವ, ಈಡೇರಿಸದೆ ಬಿಡತಲವ, ಈಡೇರಿಸದೆ ಬಿಡತಲವ. ದುಷ್ಟ ದುರ್ವಿಧಿಯ ವಿಕಟ ಅಟ್ಟಹಾಸದಿಂದ ನನ್ನನ್ನು ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನ, ಕೇಳು, ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರನ್ನೊಳಗೊಂಡು ಸಮಸ್ತ ಭೂಮಂಡಲವನ್ನೇ ಸ್ವಸಾಮರ್ಥ್ಯದಿಂದ ಜಯಿಸಿ ಏಕಚಕ್ರಾಧಿಪತ್ಯವೊಂದನ್ನು ಸ್ಥಾಪಿಸಿ ಯಾರಲ್ಲಿ ರಾಜನರ್ತಿ ಇದೇ ರೀತಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಅವೆಲ್ಲವೂ ನಿನ್ನ ಮೋಸದ ಜಾಲಕ್ಕೆ ಸಿಲುಕಿ ನೊಚ್ಚು ನೂರಾಯಿತು ಸುಯೋಧನ, ನೊಚ್ಚು ನೂರಾಯಿತು. ಆ ನನ್ನ ಏಕಚಕ್ರಾಧಿಪತ್ಯದ ಕನಸು ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು, ಅದರಲ್ಲಿಯೂ ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಮಾತಿನಂತೆ ನಾನು ನಿನ್ನೊಡನೆ ಸೇರಿ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗೆ ಎಳೆಯುತ್ತಲೇ ಬಂದನು. ದುರ್ಯೋಧನ, ಇನ್ನು ಮುಂದೆ ಹಸ್ತಿನಾವತಿಯ ರಕ್ತಖಚಿತವಾದ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ, ದುರ್ಯೋಧನ, ನಿನ್ನ 99 ಮಂದಿ ಸಹೋದರರನ್ನು, ನಿನ್ನನ್ನು ರಣಭೂಮಿಗೆ ಬಲಿ ಕೊಡುವ ತನಕ ಆಶ್ಚರ್ಯದ ಮಹಾ ನಿಪುಣ, ತಾಂತ್ರಿಕರ ಜಾಣ ಈ ಸೌಬಲ ರಾಜ ಶಕುನಿಗೆ ಎಲ್ಲಿಯದು ಶಾಂತಿ, ಇನ್ನೆಲ್ಲಿಯದು ವಿಶ್ರಾಂತಿ. ಪಾಪಿ ಗೌರವ, ನೀನು ಮಾಡಿದ ಮೋಸವನ್ನೊಮ್ಮೆ ನೆನೆಸಿಕೊಂಡರೆ ನನ್ನೇ ದೇಹವೇ ದಗ 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 ನೆತ್ತಿದ ದೇಶ ಜ್ವಾಲೆ ದಗಿಸುತ್ತಿರುವುದು ದೇಹದ ಒಳಗೆ, ದಗ ದಗ ನೆತ್ತಿದ ದೇಶ ಜ್ವಾಲೆ ದಗಿಸುತ್ತಿರುವುದು ದೇಹದ ಒಳಗೆ, ಅರಳಿದ ತಾವು ಎಲ್ಲೆಲ್ಲೂ ಉಳಿಯುವುದೆಂದು ಬರುವಂತದರು.
ದಗ ದಗ ನೆತ್ತಿದಂತೆ ಸೋಲಿಸಿ ನಮ್ಮನು ಗುರುಪತಿ ತನ್ನನು ಅಸ್ತಿನವತಿಯ ಸೆರೆಯಲ್ಲಿಟ್ಟನು. ಸ್ವಾಮಿ ಗೌರವ ಸೋಲಿಸಿ ನಮ್ಮನು ಗುರುಪತಿ ತನ್ನನು ಅಸ್ತಿನವತಿಯ ಸೆರೆಯಲ್ಲಿ ಅಣ್ಣ ತಮ್ಮಂದಿರು ನೋರ್ವರು ನಾವು, ಅಣ್ಣ ತಮ್ಮಂದಿರು ನೋರ್ವರು ನಾವು, ನಮಗೆ ರಗೊದಗಿತು ಸೆರೆಮನೆ ತಾವು, ನಮಗೆ ರಗೊದಗಿತು ಸೆರೆಮನೆ ತಾವು. ದಗ 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 ನೆತ್ತಿದ ದೇಶಜ್ವಾಲೆ ದಗಿಸುತ್ತಿರುವುದು ದೇಹದ ಒಳಗೆ. ನೂರ್ವರಲ್ಲೊಬ್ಬನೇ ಉಳಿದಿಯನೀಗ ತೀರಿಸಲನು ದರ ಸಾಲವ ಬೇಗ. ಸಹೋದರರೇ ನೂರ್ವರಲ್ಲೊಬ್ಬನೇ ಉಳಿದಿಯನೀಗ ತೀರಿಸಲನು ದರ ಸಾಲವ ಬೇಗ. ಹೆಮ್ಮರವಾಗಿದೆ ಎನ್ನಯ ಸೇಡು 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 ಸೇಡು, ಹೆಮ್ಮರವಾಗಿದೆ ಎನ್ನಯ ಸೇಡು, ಸ್ಮಶಾನವೆನುವುದು ಕುರುಬನ ನಾಡು. ಹೆಮ್ಮರವಾಗಿದೆ ಎನ್ನಯ ಸೇಡು, ಸ್ಮಶಾನವೆನುವುದು ಕುರುಬನ ನಾಡು. ದಗ 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 ನೆತ್ತಿದ ದೇಶಜ್ವಾಲೆ ದಗಿಸುತ್ತಿರುವುದು ದೇಹದ ಒಳಗೆ, ದೇಹದ ಒಳಗೆ, ದೇಹದ ಒಳಗೆ, ದೇಹದ ಒಳಗೆ. ಅಣ್ಣ ಅಣ್ಣ ಮಾಡಬೇಡಿ ನನ್ನ ಹದಭಾಗ್ಯ ಸಹೋದರರೇ. ದುರುಳ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮಗೆ ನೀಲಾಂಜನ ಮಾಡಿಸುವೆನು. ದುರ್ಯೋಧನ ನರಕದ ಭಯಂಕರವಾದ ಹಿಂಸೆಯಿಂದಲೂ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾನಕವೆನಿಸಿತು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದುರ್ಯೋಧನ ನರಕದ ಮಾರ್ಗವನ್ನೇ ಹಿಡಿಸುವೆನು. ನರಕದ ಮಾರ್ಗವನ್ನೇ ಹಿಡಿಸುವೆನು, ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ನರಕದ ಮಾರ್ಗ? ನಿನಗೆ ಶಕುನಿ! ನನ್ನ ಮಗುವೇ ಗೌರವೇಶ್ವರ, ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏಕಯ್ಯ ಹೊಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಿರುವೆ. ಈಗ ಹೇಳು ಶಕುನಿ, ನಾನು ಮಾಡಿದುದು ಯುಕ್ತವೇ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳುಗಳಿಂದ ಸಮಸ್ತ ಯಾದವ ಸೈನ್ಯವನ್ನೇ ಛಿದ್ರ ಮಾಡಿಬಿಡುವಂತವನು. ಆದರೆ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಈ ಜ್ಞಾತಿ ಹಿಂಸೆ, ಸಂಯುತ ಕಲಹ ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅನರ್ಥವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಲು ತಿಳಿಸಿದನು. ಆದರೆ ನಾನವನ ಮಾತನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನಯ್ಯ. ಅವನ ಮಾತು ಪರಿಗ್ರಹವಲ್ಲ ಬಿಡು. ಅಣ್ಣ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯವೋ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯವೋ ಬಿದುರೋ ನಾ ಮನೆಯೋಳು ಅದಮಾನೋ ತಿಂಡಿಯ ಬಿದುರೋ ನಾ ಮನೆಯೋಳು ಅದಮಾನೋ ತಿಂಡಿಯ ಬಿದುರೋ ನಾ ಮನೆಯೋಳು ಅದಮಾನೋ ತಿಂಡಿಯ ಮುದದಿ ಮುಂಗೀಸೆ
ಬರುವನಂತೆ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವೋ ಅಗ್ರಜ ಸೋದರ ಗೈದ ಪರಿಯ ಎಲ್ಲವನ್ನು ನೋಡೆ. ಗೈದ ಪರಿಯ ಎಲ್ಲವನ್ನು ನೋಡೆ. ಗೈದ ಪರಿಯ ಎಲ್ಲವನ್ನು ನೋಡಿ ನಿಲ್ಲದನ್ನ ಮನಸ್ಸು ಅಣ್ಣ ನಿಲ್ಲದನ್ನ ಮನಸ್ಸು ತಳ್ಳಣಿ ಹೋದಣ್ಣ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವೋ ಅಗ್ರಜ ಸೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ ನಾಳೆ ಪ್ರಾರ್ಥ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಯಾರಿಗಣ್ಣ ಶಾಂತಿ ಯಾರಿಗಣ್ಣ ಸಂಧಾನ? ಸಹೋದರ ಏನು ಕೃಷ್ಣನು ಹಸ್ತಿನಾವತಿಯಲ್ಲಿರುವನೆ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವಂತಿಲ್ಲ. ಈಗಾಗಲೇ ರಾಜಪ್ರಸಾದವನ್ನು ದಾಟಿ ಆತನ ಒಟ್ಟಿಗೆ ಅನುಗುಣವಾಗಿ ಇದರ ಮನೆಯ ಆಶ್ರಯವನ್ನು ಕಿರುವನು. ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪಾರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಅಗ್ರಜ ನೀನು ಅವನನ್ನು ಕ್ಷಮಿಸಿದರೂ ಕ್ಷಮಿಸಬಹುದು, ಆದರೆ ಅವನ ಒಟ್ಟನ್ನಡಗಿಸಿ ಮೆಟ್ಟದೆ ಬಿಡತಕ್ಕವನಲ್ಲ, ಬಿಡಲಾರೆ. ದುರಾತ್ಮರಾದ ದ್ರೋಹಿಗಳ ಮದವ ಮರುವೆ ನೀಕ್ಷಣ, ಮದವ ಮರುವೆ ನೀಕ್ಷಣ, ಮದವ ಮರುವೆ ನೀಕ್ಷಣ. ಪಂಡರನ್ನು ಬೇಡಿಸಿ ಚಲವ ಜಯಿಸಿ ಮೆರವೆನ, ಪಂಡರನ್ನು ಬೇಡಿಸಿ ಚಲವ ಜಯಿಸಿ ಮೆರವೆನ. ಇದದಿ ಮೆರವಾದ ಬರಂ ಚರವ ಕಡಿದು ತರುವೆನ, ಶಿರವ ಕಡಿದು ತರುವೆನ, ಶಿರವ ಕಡಿದು ತರುವೆನ, ತರುವೆನ ತರುವೆನ. ಸತ್ಕಾರವಂತ ಸತ್ಕಾರ ನಾನು ಸಹಿಸಲಾರೆ, ಸಹಿಸಲಾರೆ. ನೋಡಿದೆ ಮಾವ, ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಶಾಸಿಸುವುದು ನನಗೂ ಒಂದೊಂದು ಬಾರಿ ದುಸ್ಸಾಧ್ಯವೆನಿಸುವುದು. ಎಷ್ಟೇ ಆದರೂ 100 ಮದಗಜಗಳಿದ್ದರು ಒಂದು ಸಿಂಹಕ್ಕೆ ಸರಿಸಾಟಿಯೇ. ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನು ಕೊನೆಗೊಳಿಸಿ ಕೇವಲ ದಾಸಿ ಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳ ಮೇಳಮನೆಯಿಂದ ವಂಚಿತ ಅಪಮಾನವನ್ನು ಹೇಗೆ ಸಹಿಸಲು ಸುಯೋಧನ? ಕೃಷ್ಣನಲ್ಲಿ ನಿನಗಷ್ಟೊಂದು ದ್ವೇಷವೇ? ಕೃಷ್ಣನಲ್ಲಿ ನನಗೆ ದೇಶ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನೇ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವುದು. ಯಾರು ಅವನನ್ನು ಭಗವಂತನ ಅವತಾರೆಂದು ಪೂಜಿಸುವರೋ ಅವರನ್ನೇ ನಾಶಪಡಿಸುವನಯ್ಯ. ಅಷ್ಟೇ ಏಕೆ, ಶಿಶುಪಾಲ, ಜರಾಸಂಧ ಇವರೆಲ್ಲರೂ ನಿನಗೆ ಎಂತಹ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಅವರನ್ನು ವಧಿಸಿದ. ಕಂಸನನ್ನು ವಧಿಸಿ ಅರಳು ಮರುಳಾದ ಉಗ್ರಸೇನನನ್ನು ಹೆಸರಿಗೆ ಸಿಂಹಾಸನದಲ್ಲಿ ಕೊಳ್ಳಿರಿಸಿ ಸಹೋದರರನ್ನು ಸುರಪಾನದಿಂದ ಪ್ರಮತ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ. ಇಂತಹವನಿಗೆ ಮನ್ನಣೆಯೇ ಸುಯೋಧನ? ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ಕೋಪದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ದಯಾ, ದಾಕ್ಷಿಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತ ಸುಯೋಧನ? ಶಕುನಿ! ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ
ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದು ಎಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರು ಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾತನಾಂಬುದಿಯಲ್ಲಿಡುವುದು ಸಾರ್ವಭೌಮನಾದ ನಿನಗೆ ಉಚಿತವಲ್ಲ ಸುಯೋಧನ, ಉಚಿತವಲ್ಲ. ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನೊಡನೆ ಸೆಣೆಸಿ ರಾಜಲಕ್ಷ್ಮಿಯನ್ನು ಹಿಡಿಯಲಿ. ಅದನ್ನು ಬಿಟ್ಟು ಬಾರಿಗೂ ಸಂಧಿಯ ನೆಪ ತೋರುತ್ತಾ ಈ ದೈನ್ಯ ವೃತ್ತಿ ಏಕೆ ಸುಯೋಧನ? ದೇಹಿ ಎಂದು. ಹಾಗಾದರೆ ಸರಿಯಾಗಿ ಹೇಳಿದೆ ಸೌಪಲ ರಾಜ. ಯುದ್ಧದ ಹೊರತಾಗಿ ಈ ದುರ್ಯೋಧನನು ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ, ಕೊಡಲಾಗದು. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ಸಂಧಿಯ ನೆಪ ತೋರುತ್ತಿರುವ ಆ ಕಪಟ ಕೃಷ್ಣನಿಗೂ ತಕ್ಕ ಪ್ರಚಿತವಾಗಲೇಬೇಕು. ಇದರಲ್ಲಿ ನನ್ನದೊಂದು ಸಲಹೆ. ಏನಿದು ನಿನ್ನ ಸಲಹೆ? ಮಾವ, ಈ ದುರ್ಯೋಧನನು ನಿನ್ನ ಸಲಹೆ ಹೊರತಾಗಿ ಮತ್ತಾವ ಸಲಹೆಯನ್ನು ಸ್ವೀಕರಿಸುವುದಿಲ್ಲ. ಈ ದುರ್ಯೋಧನನ ಛಲವಿದೆಯಲ್ಲ, ಇದು ಕಗ್ಗಲ್ಲಿನಂತೆ ಅಚಲ. ನಡೆ ಮಾವ, ಹೋಗೋಣ. ನಡೆ ಕೌರವೇಶ್ವರ, ನಡೆ. ಈ ದುರ್ಯೋಧನ ಛಲ ಕಗ್ಗಲ್ಲಿನಂತೆ ಅಚಲ. ಈ ದುರ್ಯೋಧನನ ಛಲ ಕಗ್ಗಲ್ಲಿನಂತೆ ಅಚಲ. ಅಲ್ಲ, ಈ ದುರ್ಯೋಧನನ ಛಲವಿದೆಯಲ್ಲ, ಈ ಸೌಬಲ ರಾಜ ಶಕುನಿಯ ಕುತಂತ್ರದ ಜಾಲಕ್ಕೆ ಬೆಂಬಲ. ನಡೆ ಕುರುಕುಲದ ರಣಕಲಿ, ನಡೆ. ನೀನಾಗುವೆ ರಣರಂಗದಲ್ಲಿ ನರಬಲಿ. ನನ್ನನ್ನು ನಿನ್ನ ಸೋದರ ಮಾವನೆಂದು ಭಾವಿಸಿರುವೇನೋ ಬೆಪ್ಪೆ? ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯ ಮರುಳೆ? ಹೇಳುವೆನು ಕೇಳು. ಶಾ ಎಂದರೆ ಶಸ್ತ್ರಾಸ್ತ್ರವಿಲ್ಲದೆ, ಎಂದರೆ ಗುರುಕುಲವನ್ನೇ, ನೀ ಎಂದರೆ ನಿರ್ನಾಮ ಮಾಡುವುದೇ ಶಕುನಿ ಎಂಬ ಮೂರಕ್ಷರದ ತಾತ್ಪರ್ಯ. ಎಂದಿಗೆ ನಾನು ನಿಮ್ಮಪ್ಪನ ಮನೆಗೆ ನನ್ನ ಎಡಗಾಲ ನೆಟ್ಟೆನೋ ಅಂದೇ ನಿನ್ನ ಮನೆಯು ಕಾಗೆ ಒಕ್ಕ ಗೂಡಾಯಿತು, ಮಾರಿ ಒಕ್ಕ ಬೀಳಾಯಿತು. ಎಂದಿಗೆ ಭಾನುಮತಿ ಮಂಡೆಗೆದರೆ ಮುಂಡೆಯಾಗುವಳು ಅಂದೇ ಈ ಶಕುನಿಗೆ ಆನಂದ. ಈ ಶಕುನಿಗೆ ಆನಂದ ಈ ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶವೇ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವಗ ಬಗೆಯೋ.
ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ. ರಣದಲ್ಲಿ ಗುರಿಯನ್ನು ಬಲಿ ಕೊಡುವೆ ದುರ್ಯೋಧನ ನಿನ್ನನ್ನೇ. ಕೌರವ ಗುರಿಯನ್ನು ಕೊಂದಿಸುವೆ, ಗುರಿಯನ್ನು ರಣದಲ್ಲಿ ಬಲಿ ಕೊಡುವೆ, ದರ್ಪಣ ನೀಡುವೆ ಸೋದರರೇ, ಆನಂದವನ್ನೇ ಉಳಿಸುವಿರೇ. ದರ್ಪಣ ನೀಡುವೆ ಸೋದರರೇ, ಆನಂದವನೇ ಉಳಿಸುವಿರೇ. ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ. ಈ ಕುರುಕ್ಷೇತ್ರದಿಂದ ಆನಂದ ಆನಂದ